ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂದ್ರೆ, ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಮೂರಕ್ಕಿಂತ ಹೆಚ್ಚು ಗ್ಯಾಸ್ಗಳಿದ್ದರೆ ಅಥವಾ 3 ಗ್ಯಾಸ್ಗಳಿದ್ದರೆ ಅಂಥವ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ ಮನೆಯಲ್ಲಿ 3 ಸಿಲಿಂಡರ್ಗಳಿವೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಲಿಂಡರ್ ಅಂದರೆ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ, ಮನೆಯಲ್ಲಿ ಒಂದು ರನ್ನಿಂಗ್ ಗ್ಯಾಸ್ ಇರಬೇಕು, ಅಂದರೆ ಒಂದು ಸ್ಟೋವ್ಗೆ ಜೋಡಿಸಿದಂಥ ಗ್ಯಾಸ್ ಇರಬೇಕು. ಹಾಗೆ ಇದರ ಜೊತೆಗೆ ಹೆಚ್ಚುವರಿ 2 ಸಿಲಿಂಡರ್ ತುಂಬಿದಂಥ ಅಥವಾ ಖಾಲಿರುವಂಥ 2 ಸಿಲಿಂಡರ್ಗಳು ಮಾತ್ರ ಮನೆಯಲ್ಲಿರಬೇಕು. 3ಕ್ಕಿಂತ ಹೆಚ್ಚು ಸಿಲಿಂಡರ್ ಅಂದರೆ ಒಂದು ರನ್ನಿಂಗ್ ಇರುವಂಥ ಸಿಲಿಂಡ್ರು, ಹೆಚ್ಚುವರಿಯಾಗಿ 2 ಸಿಲಿಂಡ್ರು, ಅದಕ್ಕಿಂತ ಜಾಸ್ತಿ ಸಿಲಿಂಡ್ರ್ ಏನಾದರೂ ಮನೆಯಲ್ಲಿದ್ದರೆ ಅದು ಕಾನೂನು ಬಾಹಿರ. ಹೀಗಾಗಿ 2ಕ್ಕಿಂತ ಹೆಚ್ಚು ಸಿಲಿಂಡರ್ಗಳೇನಾದರೂ ನಿಮಗೆ ಇದ್ದರೆ, ಅಂದರೆ 3ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ನಿಮ್ಮ ಮನೆಯಲ್ಲಿದ್ದರೆ, ಅದಕ್ಕಿಂತ ಜಾಸ್ತಿ ಇನ್ನೂ ಏನಾದರೂ ಬೇಕಾಗಿದ್ದರೆ ನೀವು ಅವ್ರಿಗೆ ಇಲಾಖೆ ಕಡೆಯಿಂದ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಜಾಸ್ತಿ ಬೇಕಾಗಿದ್ದರೆ ಇದು ಮನೆಯಲ್ಲಿ ಯೂಸ್ ಮಾಡುವಂಥ ಸಿಲಿಂಡರ್ಗಳಿಗೆ ರೂಲ್ಸು, ಕಮರ್ಷಿಯಲ್ ಸಿಲಿಂಡರ್ಗಳಿಗೆಲ್ಲ. ಅದು ಕಮರ್ಷಿಯಲ್ ಸಿಲಿಂಡರ್ ಆಯಾ ಮ್ಯಾಜಿಸ್ಟ್ರೇಷನ್ಗಳ ಮುಂದೆ ಅವ್ರದ್ದು ಇರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅಷ್ಟು ಸಿಲಿಂಡರ್ಗಳ ಲಭ್ಯತೆ ಇರುತ್ತೆ. ಮನೆಯಲ್ಲಿ ಯೂಸ್ ಮಾಡುವವರು 3 ಸಿಲಿಂಡರ್ಗಳನ್ನು ಮಾತ್ರ ಯೂಸ್ ಮಾಡಬೇಕು. ಅಂದರೆ ತುಂಬ ಹೆಚ್ಚುವರಿ 2 ಸಿಲಿಂಡರ್ ಹಾಗೆ 1 ಸಿಲಿಂಡರ್ ರನ್ನಿಂಗ್ ಇರುವಂಥದ್ದು. ಯಾಕೆ ಈ ರೂಲ್ಸನ್ನು ಮಾಡಿದ್ದಾರೆ ಅಂದರೆ, ಅವಘಡಗಳು ಜಾಸ್ತಿ ಆಗೋದರಿಂದ, ಅಂದರೆ ಮನೆಯಲ್ಲಿ ತುಂಬಿದಂಥ ಸಿಲಿಂಡರ್ಗಳ ಜಾಸ್ತಿ ಇರೋದರಿಂದ ಇಷ್ಟೇ. ಹಾಗಾಗಿ 2ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ತುಂಬಿದ್ದು ಮನೆಯಲ್ಲಿದ್ದರೆ, ಹೆಚ್ಚುವರಿಯಾಗಿದ್ದರೆ, ಹಾಗೆ ರನ್ನಿಂಗ್ ಕೂಡ ಒಂದಿದ್ದರೆ, ಇಷ್ಟೇ ಇದ್ದರೆ ಮುಗೀತು. ಜಾಸ್ತಿ ಏನಾದರೂ ಇದ್ದರೆ, ಒಂದು ವೇಳೆ ಏನಾದರೂ ಅವಘಡಗಳಾದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಹಾಗಾಗಿ ಜಾಸ್ತಿ ಸಿಲಿಂಡರ್ಗಳನ್ನ ಯೂಸ್ ಮಾಡೋದು ಬಿಡಿ. ಒಂದು ರನ್ನಿಂಗಲ್ಲಿರಲಿ, ಇನ್ನೊಂದು ಹೆಚ್ಚುವರಿಯಾಗಿರಲಿ. ಅಂದರೆ ಏನಾದರೂ ತೊಂದರೆಗಳಾದರೆ ಹೆಚ್ಚಾಗಿ ಆಗುವಂಥ ತೊಂದರೆಗಳಿಂದ ತಪ್ಪಿಸ್ಕೊಳ್ಬೋದು. ಅಂದರೆ ಏನಾದರೂ ಅಕಸ್ಮಾತ್ ಕೆಟ್ಟದಾಗಿ ಯೋಚನೆ ಮಾಡಿ ಏನಾದರೂ ಬೆಂಕಿ ಅವಘಡ ಆಯಿತು, ಈ ಥರ ಏನಾದರೂ ಆಗಿದ್ದರೆ, ಜಾಸ್ತಿ ಸಿಲಿಂಡರ್ಗಳಿದ್ದರೆ ಜಾಸ್ತಿ ಹಾನಿ ಆಗುತ್ತೆ. ಒಂದೇ ಇದ್ದರೆ ಅದೆಷ್ಟೋ ಅಷ್ಟೇ ನಾರ್ಮಲಾಗಿ ಹಾನಿ ಆಗುತ್ತೆ. ಹೀಗಾಗಿ ಜಾಸ್ತಿ ಸಿಲಿಂಡರ್ಗಳಾಗಲಿ, ಹಾಗೆ ಪೆಟ್ರೋಲ್ ಕೂಡ, ಆಯಿಲ್ ಕಂಪ್ನಿಯವರು ಕೂಡ ರೂಲ್ಸನ್ನು ಮಾಡಿದ್ದಾರೆ. ಯಾರಾದರೂ ಪೆಟ್ರೋಲನ್ನು ಮನೆಯಲ್ಲಿ ತಂದಿಟ್ಟುಕೊಳ್ಳೋದಾಗಿರಬಹುದು, ಹಾಗೆ ಇನ್ನಿತರ ಯಾವುದೇ ರೀತಿ ಡೀಸೆಲ್ ಆಗಿರಬಹುದು, ಈ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಅಗ್ನಿ ಅವಘಡಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ. ಆದಷ್ಟು ಸಿಲಿಂಡರ್ನ ಗಾಳಿ ಆಡುವಂಥ ಸ್ಥಳದಲ್ಲಿ ಇಡಿ. ಹಾಗೆ ಕರೆಂಟ್ ಒಲಿ ಅಥವಾ ಸ್ವಿಚ್ ಕಡೆಗೆ ಯಾವುದೇ ರೀತಿ ಸಿಲಿಂಡರ್ಗಳನ್ನ ಇಡಬೇಡಿ. ಗಾಳಿ ಆಡುವಂಥ ಪ್ರದೇಶಗಳಲ್ಲಿ ಸಿಲಿಂಡರ್ಗಳನ್ನ ಇಡಿ. ಇನ್ನೂ ಕೆಲವೊಂದಷ್ಟು ರೂಲ್ಸ್ಗಳನ್ನ ಹಾಕಿದ್ದಾರೆ. ನಿಮ್ಮ ಸಿಲಿಂಡರ್ ಏನಾದರೂ ಲೀಕೇಜ್ ಆಗ್ತಾಯಿದ್ದರೆ ಅಥವಾ ವಾಸನೆ ಬರ್ತಾಯಿದ್ದರೆ ನಿಮ್ಮ ಏಜೆನ್ಸಿಗಳಿಗೆ ಕಾಲ್ ಮಾಡಿ ಅದನ್ನು ಸರಿಪಡಿಸಿಕೊಳ್ಳಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಅಂದರೆ ಒಂದು ಹೊಸ ರೂಲ್ಸ್ ಆಗಿತ್ತು, ಹೀಗಾಗಿ ಅದನ್ನು ತೀರಿಸ್ಕೊಡೋದಕ್ಕೆ ಬಂದಿದ್ದೆ. ಎರಡು ರನ್ನಿಂಗ್, ಒಂದು ರನ್ನಿಂಗಲ್ಲಿರಬೇಕು, 2 ಹೆಚ್ಚುವರಿಯಾಗಿರಬೇಕು. ಇದಕ್ಕಿಂತ ಜಾಸ್ತಿ ಸಿಲಿಂಡರ್ನ ಇಟ್ಟುವ ಹಾಗಿಲ್ಲ. ಇದು ಕಾನೂನು ಬಾಹಿರ. ಇದು ಮನೆಯಲ್ಲಿ ಯೂಸ್ ಮಾಡುವಂಥ ಸಿಲಿಂಡರ್ಗಳಿಗೆ ಮಾತ್ರ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ನಾನು ಯಾವುದೇ ರೀತಿ ಮಾಹಿತಿಯನ್ನು ಹೇಳಿಲ್ಲ. ಹೀಗಾಗಿ ಈ ವಿಡಿಯೋನ ಮಾಡಿರೋ ಉದ್ದೇಶ ಇಷ್ಟೇ. ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಜಾಬ್ ಅಪ್ಡೇಟ್ಗಳಿಗೆ, ಡೈಲಿ ನ್ಯೂಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆಯಿತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.